ಇವತ್ತಿನ ನಮ್ಮ ಡಾಕ್ಟರ್ ಲೈವ್ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಯಾಕೆ ಆಗತ್ತೆ, ಅದರ ಲಕ್ಷಣಗಳೇನು, ಅದರ ವಿಧಗಳೇನು, ಹಾಗೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಬೆಲ್ಲೋಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞರು, ಡಿಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಡೈರೆಕ್ಟರ್ ಹಾಗೆ ಫೌಂಡರ್ ಆಗಿದ್ದಾರೆ. ಜೊತೆಗೆ ಚೀಫ್ ಫಿಸಿಯೋಥೆರಪಿಸ್ಟ್ ಕೂಡ. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಇವತ್ತು ಹೇಳಿದೆ ಕಾರ್ಯಕ್ರಮದಲ್ಲಿ ಇವತ್ತು ಸ್ಟ್ರೋಕ್ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳಿ. ಮೊದಲನೇದಾಗಿ ಸ್ಟ್ರೋಕ್ ಅಂದ್ರೆ ಏನು, ಯಾರಿಗೆ ಬರುತ್ತೆ ಇದು, ಮತ್ತೆ ಯಾಕೆ ಬರುತ್ತೆ ಅಂತ? ಮೇಡಮ್, ಸ್ಟ್ರೋಕ್ ಅಂದ್ರೆ ಫಸ್ಟ್ ಆಫ್ ಆಲ್ ಇದನ್ನ ನಾವು ಇಂಗ್ಲಿಷಲ್ಲಿ ಸ್ಟ್ರೋಕ್ ಅಂತೇವೆ, ಕನ್ನಡದಲ್ಲಿ ಮೆದುಳಿನ ಆಘಾತ ಅಂತ ಹೇಳ್ತೇವೆ. ಇದೇನಂದ್ರೆ ಮೆದುಳಿನ ನರಕೋಶಗಳಿಗೆ ಪೆಟ್ಟಾಗೋದು. ಕೆಲವೊಮ್ಮೆ ಈಗ ಹಾರ್ಟಿಗೆ ಏನಾದರೂ ಸಮಸ್ಯೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದೇ ರೀತಿ ಮೆದುಳಲ್ಲಾಗುವಂಥ ಸಮಸ್ಯೆಗಳು ಇದು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತಂದರೆ ಯಾವುದೋ ಕಾರಣಗಳಿಂದ, ಅಂದರೆ ಮೆದುಳಿನ ನರಕೋಶಗಳು ಇದರಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಏನು ಚಲನೆಯಲ್ಲಿ ವ್ಯತ್ಯಾಸಗಳು ಉಂಟಾಗೋದು. ಅಂದರೆ ಕೆಲವೊಮ್ಮೆ ರಕ್ತನಾಳಗಳು ಒಡ್ಕೊಳ್ತವೆ, ಅಥವಾ ಕೆಲವೊಮ್ಮೆ ವಿವಿಧ ಕಾರಣಗಳಿಂದ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಇದರಿಂದ ಏನಾಗುತ್ತೆ, ಮೆದುಳಿನ ನರಕೋಶಗಳಿಗೆ ಪೆಟ್ಟಾಗುತ್ತೆ. ಅಂದರೆ ನರಕೋಶಗಳು ಸಾಯ್ತವೆ, ಅಥವಾ ದೇಹದ ಇತರ ಅಂಗಾಂಗಗಳಿಗೆ ಏನು ಮೆದುಳಿಂದ ಏನು ಕೈಕಾಲುಗಳಿಗೆ ಅಂಗಗಳಿಗೆ ಏನು ಕನೆಕ್ಷನ್ ಇರುತ್ತೆ ಅದು ಕನೆಕ್ಟಿವಿಟಿ ಲಾಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಏನು ಯಾವ ಭಾಗದ ಮೆದುಳಿನ ಭಾಗ ಪೆಟ್ಟಾಗಿರುತ್ತೆ ಆ ಭಾಗ ಏನು ದೇಹದ ಏನು ಅಂಗಾಂಗಗಳನ್ನು ಕಂಟ್ರೋಲ್ ಮಾಡುತ್ತೆ ಅವು ಬಲಹೀನಗೊಳ್ತವೆ, ಅಂದರೆ ಅವು ಚಲನೆಯನ್ನು ಕಳ್ಕೊಳ್ತವೆ. ಇದನ್ನು ನಾವು ಮೆದುಳಿನ ಆಘಾತ ಅಂತ ನಾವು ಹೇಳ್ತೇವೆ. ಆ್ಯಕ್ಚುಲಿ ಇದು ಸ್ಟ್ರೋಕು ಯಾರಿಗೆ ಬೇಕಾದ್ರೂ ಬರ್ಬೋದು. ಆ್ಯಕ್ಚುಲಿ ಇದು ಇಂಥರೇ ಅಂತ ಇಲ್ಲ. ಇದು ಬಡವರಿರಲಿ, ಶ್ರೀಮಂತರಿರಲಿ, ಹುಟ್ಟಿದ ಮಗುವಿನಿಂದ ಹಿಡಿದು 96 ವಯೋವೃದ್ಧರವರೆಗೂ ಸಹ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಇಂಥದೇ ಕಾರಣಗಳಂತ ಇಲ್ಲ. ಆ್ಯಕ್ಚುಲಿ ಇದು ಇಟ್ ಡಸಂಟ್ ಸಿ ಎನಿ ಯಾವುದೇ ರೇಸ್ ಆಗಲಿ, ಜಾತಿ, ಧರ್ಮ, ಇನ್ಯಾವುದೇ ಕಾರಣಗಳು ಇರೋದಿಲ್ಲ. ಆ್ಯಕ್ಚುಲಿ ಅವನು ಕೂತಿರುವಾಗ, ಬಸ್ಸಲ್ಲಿ ಓಡಾಡ್ತಿರುವಾಗ, ಇನ್ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿರುವಾಗ, ಎನಿ ಟೈಮ್ ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ, ಮಲಗಿರ್ಬೋದು, ಓಡಾಡ್ತಿರ್ಬೋದು, ಎನಿ ಟೈಮ್ ಅದು ಬರುತ್ತೆ. ಇದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ ಆ್ಯಕ್ಚುಲಿ ಇದರಲ್ಲಿ. ಸೊ ಹಾಗಾಗಿ ಏನಂದರೆ ಇದನ್ನು ಸ್ಟ್ರೋಕ್ ಮತ್ತು ಇನ್ನೊಂದೇನೆಂದರೆ ಸ್ಟ್ರೋಕ್ ಏನಂದರೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಜನಗಳಲ್ಲಿ ಅದು ನಮ್ಮ ದೇಶದಂಥ ಈ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿದ್ದರೆ ಲಕ್ವಾ ಬಗ್ಗೆ ಅವೇರ್ನೆಸ್ ಕಮ್ಮಿ ಇದೆ ಆ್ಯಕ್ಚುಲಿ ಇದರಲ್ಲಿ. ಸೊ ಹಾಗಾಗಿ ಏನಂದರೆ ಇದು ಹೇಗೆ ಬರುತ್ತೆ ಅಂತಲೂ ಸಹ ಗೊತ್ತಾಗೋದಿಲ್ಲ. ಹೌದು, ಆಲ್ ಆಫ್ ಎ ಸಡನ್ ಬ್ರೈನ್ ಸ್ಟ್ರೋಕ್ ಆಯ್ತು, ಚೆನ್ನಾಗೇ ಇದ್ರು ನೋಡಕ್ಕೆ, ಇದಕ್ಕಿದ್ದಂಗೆ ಬಿದ್ದೋದ್ರು, ಆಮೇಲೆ ನೋಡಿದ್ರೆ ಬ್ರೈನ್ ಸ್ಟ್ರೋಕ್ ಆಯ್ತು, ಈ ರೀತಿ ಎಲ್ಲ ಕೇಳಿರ್ತೀವಿ. ಹಾಗಾಗಿ ಹೇಳಿಕ್ ಬರಲ್ಲ ಇದರಲ್ಲಿ. ಅವರು ಈಗ ನೋಡಿ, ನೀವು ಮಾತಾಡ್ತಿದ್ದೀವಿ ಇದರಲ್ಲಿ, ಅದು ಎನಿ ಟೈಮ್ ಬರ್ಬೋದಾಗ್ತದೆ. ರೀಸನ್ ಅಂತ ಏನಿಲ್ವಾ, ಯಾವ ಕಾರಣಕ್ಕೆ ಆಗತ್ತೆ ಇದು ಮೇನ್ಲಿ ಅಂತ ಹೇಳಿ? ದೇರ್ ಆರ್ ಥೌಸಂಡ್ಸ್ ಆಫ್ ರೀಸನ್ಸ್ ಆಕ್ಚುಲಿ, ಸಾವಿರಾರು ಕಾರಣಗಳೇ. ಅದರಲ್ಲಿ ಕೆಲವೊಂದನ್ನ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಮೇನ್ ಕಾರಣಗಳು ಒಂದು 10 ರಿಂದ 15 ಕಾರಣಗಳು, ಅವು ತುಂಬಾ ಇಂಪಾರ್ಟೆಂಟ್. ಅಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋದು, ಅದರಿಂದ ಸಹ ಬರುತ್ತೆ. ಇನ್ನು ಕೆಲವೊಂದು ಇದರಲ್ಲಿ ಏನಂದರೆ ಮಧುಮೇಹ, ಅಂದರೆ ಡಯಾಬಿಟೀಸಿಂದ ಬರುತ್ತೆ. ಕೆಲವೊಮ್ಮೆ ಮಕ್ಕಳುಗಳಂದರೆ ಡೆಲಿವರಿ ಟೈಮಲ್ಲಿ ಇದೆ ಆ್ಯಕ್ಚುಲಿ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಗರ್ಭಕೋಶದಲ್ಲಿರುವಾಗಲೇ ಮಕ್ಕಳುಗಳಿಗೆ ಏನಾಗುತ್ತೆ, ಮಕ್ಕಳ ಬಳಿ ಸುತ್ತಕೊಳ್ಳುತ್ತೆ ಆ್ಯಕ್ಚುಲಿ. ಇದರಿಂದ ಸಹ ಈ ಹಂತದಲ್ಲಿ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ರೀಚ್ ಡೆಲಿವರಿ ಅಂತ ಹೇಳ್ತೀವಿ. ಡೆಲಿವರಿ ಮಾಡುವಾಗ ಕತ್ತು ಹೊರಗಡೆ ಬರುವಾಗ ಏನಾಗುತ್ತೆ, ಕತ್ತು ಫುಲ್ ಆಗಿಬಿಟ್ಟು ಕತ್ತಿನ ರಕ್ತನಾಳಗಳಿಗೆ ಇದರಲ್ಲಿ ಪೆಟ್ಟಾಗುತ್ತೆ. ಇದರಿಂದನೂ ಸಹ ಮೆದುಳಿಗೆ ಲಕ್ವಾ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಇನ್ಫೆಂಟೈಲ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಬರುವಂಥದ್ದು ಆ್ಯಕ್ಚುಲಿ. ಈ ದೊಡ್ಡವರಲ್ಲಿ ಏನಂದರೆ ಈಗ ಹೇಳಬೇಕು ಅಂದರೆ ಈವನ್ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗ್ಬೋದು. ಇದರಲ್ಲಿ
ಇಂಥದೇ ರೀಸನ್ಸ್ ಇಲ್ಲ, ದೇರ್ ಆರ್ ಸೋ ಮೆನಿ ರೀಸನ್ಸ್ ಆ್ಯಕ್ಚುಲಿ ಬರಲಿಕ್ಕೆ ಕಾರಣಗಳಿದೆ ಮೇಡಮ್. ಆದ್ರೆ ಈಗ ಜಾಸ್ತಿ ಈ ಏಜ್ ಅವ್ರಿಗೆ ಬರುತ್ತೆ ಅಂತ ಹೇಳಿ ಏನಾದ್ರು ಏಜ್ ಲಿಮಿಟ್ ಅಂತ ಇದೆಯಾ ಮೇಡಮ್? ಮೊದಲು ಇತ್ತು, ಮೊದಲು ಏನಂದರೆ 50ರಿಂದ 60 ಇದು ಮೇಲೆ ಇತ್ತು. ಬಟ್ ಈಗ ಹಾಗೇನಿಲ್ಲ. ಈಗಿನ ಏನಂದರೆ ಈಗಿನ ಫಾಸ್ಟ್ ಲೈಫು, ಎಲ್ಲರಿಗೂ ಮಾನಸಿಕ ಒತ್ತಡ ಜಾಸ್ತಿ ಇದೆ ಆ್ಯಕ್ಚುಲಿ. ಈಗ 90% ಆಫ್ ದ ಜನಗಳಂದರೆ ಮಾನಸಿಕ ಒತ್ತಡನೇ ಮೇಯ್ನ್ ಲಕ್ವಾ ಬರಲಿಕ್ಕೆ ಕಾರಣ. ನನ್ನ ಒಂದು 30 ವರ್ಷದ ಅನುಭವದಲ್ಲಿ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಈಗ 25 ಕೆಲವೊಮ್ಮೆ ಈವನ್ 10-15 ಏಜ್ನೊಳಗರು ಸಹ ಬರೆದು ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ತುಂಬ ಕೇಸಸ್ಗಳು ಆ್ಯಕ್ಚುಲಿ ಇದರಲ್ಲಿ. ಅದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ ಆ್ಯಕ್ಚುಲಿ. ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಅಂದರೆ ಈಗ ಒಂದು 5 ಮಿನಿಟ್ಸ್ ಮುಂಚೆ ಸೂಚನೆಗಳು, ಅದಕ್ಕೆ ಮತ್ತು ಇನ್ನೊಂದು ಸೂಚನೆಗಳು ಕಾಣಬೇಕು ಅಂತ ಏನಿಲ್ಲ ಆ್ಯಕ್ಚುಲಿ ಇದೆ. ಕೆಲವೊಮ್ಮೆ ಕಾಣಿಸ್ಕೊಳ್ತವೆ, ಕೆಲವೊಮ್ಮೆ ಕಾಣಿಸ್ಕೊಳ್ಳೋದಿಲ್ಲ. ಕೆಲವೊಮ್ಮೆ 5 ನಿಮಿಷದ ಮುಂಚೆ ಸೂಚನೆಗಳು ಕಾಣ್ತವೆ, ಕೆಲವೊಮ್ಮೆ 10 ನಿಮಿಷದ ಮುಂಚೆ ಕಾಣ್ಬೋದು, ಕೆಲವೊಮ್ಮೆ ಒಂದು 6 ಅವರ್ ಮುಂಚೆ ಕಾಣ್ಬೋದು, ಕೆಲವೊಮ್ಮೆ ಆವಾಗ ಬಂದು ಹೋಗ್ತಾ ಇರುತ್ತೆ. ಅಂದರೆ ಅದನ್ನು ನಾವು ಒಂದು ಕಂಡೀಷನ್, ಅದನ್ನು TIA ಅಂತ ಹೇಳ್ತೀವಿ, ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಈ ಹಾರ್ಟು ಏನಾಗ್ತಾ ಇರುತ್ತೆ, ಮೆದುಳಿಗೆ ರಕ್ತನಾಳಗಳಿಗೆ ಕಂಟಿನ್ಯೂಸ್ ಆಗಿ ಪಂಪ್ ಆಗೋದ್ರಿಂದ, ಹಾರ್ಟ್ ಪಂಪ್ ಆಗಿ ಏನಾಗುತ್ತೆ, ಮೆದುಳಿಗೆ ಆಮ್ಲಜನಕ ಮತ್ತು ಇವುಗಳನ್ನು ಪೂರೈಕೆ ಮಾಡ್ತಾ ಇರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಕೆಲವೊಂದು ಸಿಚುವೇಶನ್ಗಳು ಏನಾಗುತ್ತೆ, ಈ ಆಮ್ಲಜನಕ ಈಗ ಬ್ಲಡ್ಡಿನ ಜೊತೆಗೆ ಕೆಲವೊಂದು ಕೊಲೆಸ್ಟ್ರಾಲ್ ಅಂಶಗಳು ಆಗೋದು, ಬೇರೆ ಇನ್ಯಾವುದೋ ವಿವಿಧ ಪದಾರ್ಥಗಳು ಬಂದು ಮೆದುಳಲ್ಲಿ ಏನಾಗ್ತವೆ, ನರಕೋಶಗಳಲ್ಲಿ ಅಥವಾ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಇದರಲ್ಲಿ ಈ ಬ್ಲಾಕ್ ಎಲ್ಲಿ ಬ್ಲಾಕ್ ಆಗಿರುತ್ತೆ ಅಲ್ಲಿಂದ ಮುಂದೆ ಅದಕ್ಕೆ ನರಕೋಶಗಳಿಗೆ ಯಾವುದೇ ರೀತಿಯಾಗಿ ಫುಡ್ ಆಗಲಿ ಆಕ್ಸಿಜನ್ ಆಗಿ ಸಿಗೋದಿಲ್ಲ ಇದರಲ್ಲಿ. ಹಾಗಾಗಿ ಏನಾಗ್ತದೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಆ್ಯಕ್ಚುಲಿ ಇದರಲ್ಲಿ. ಅದು ರಕ್ತ ಬರಲಿಕ್ಕೆ ಕಾರಣ. ಕೆಲವೊಮ್ಮೆ ಪೆಟ್ಟಾಗ್ಬೋದು, ಈ ಆಕ್ಸಿಡೆಂಟ್ಗಳು ನೋಡಿರ್ಬೋದು, ಪೆಟ್ಟಾಗ್ಬೋದು ಆ್ಯಕ್ಚುಲಿ. ಆ ಪೆಟ್ಟಿನಿಂದನೂ ಸಹ ಕೆಲವೊಮ್ಮೆ ಲಕ್ವ ಬರೋ ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ. ಈಗ ಹೇಳಿದ್ರಿ ನೀವು ಸೂಚನೆಗಳು ಸ್ವಲ್ಪ ಮುಂಚೆ ಕಾಣಿಸ್ಕೊಳ್ಬಹುದು ಅಂತ ಹೇಳಿ, ಯಾವ ರೀತಿ ಸೂಚನೆಗಳು ಕಾಣಿಸ್ಕೊಳ್ಳುತ್ತೆ? ಈಗ ನೋಡಿ, ಎಲ್ಲ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಇದರಲ್ಲಿ ಅವ್ರಿಗೇನಾಗುತ್ತೆ, ಸಡನ್ನಾಗಿ ಜೋಲಿ ಹೋಗುತ್ತೆ, ದೇಹ ಆ ಕಡೆ ಈ ಕಡೆ ಜೋಲಿ ಆಗುತ್ತೆ. ಇದರಲ್ಲಿ ಅವ್ರಿಗೆ ಕಣ್ಣು ಮಂಜಾಗೋದು ಇದರಲ್ಲಿ, ಅಥವಾ ಕುಸಿದಂಗಾಗೋದು ಇದರಲ್ಲಿ. ಇದು ಒನ್ ಆಫ್ ದ ರೀಸನ್ ಆ್ಯಕ್ಚುಲಿ. ಇನ್ನು ಕೆಲವು ಏನಂದರೆ ನಡೀತಾ ಇರ್ತಾರೆ, ಅವ್ರಿಗೆ ಕಾಲು ಹೆಜ್ಜೆ ಇಡ್ಲಿಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ. ಸೊ ಅದು ಒನ್ ಆಫ್ ದ ರೀಸನ್. ಇನ್ನೊಮ್ಮೆ ಇನ್ನು ಕೆಲವೇನಂದರೆ ಕೂತಿರ್ತಾರೆ, ಸಡನ್ನಾಗಿ ಒಂದು ಕಡೆ ವಾಲ್ಬಿಡ್ತಾರೆ, ಮೆದುಳು ಪೂರ ಬ್ಲಾಕ್ಔಟ್ ಆಗಿಬಿಡುತ್ತೆ ಫಾರ್ ಸರ್ಟನ್ ಟೈಮ್ ಆ್ಯಕ್ಚುಲಿ. ಅಂದರೆ ಕಣ್ಣು ಬ್ಲಾಕ್ಔಟ್ ಆಗಿಬಿಡ್ತಾರೆ, ಕಣ್ಣು ಪೂರ ಕಪ್ಪಾಗಿಬಿಡುತ್ತೆ ಆ್ಯಕ್ಚುಲಿ. ಇದ್ರೆ ಅವ್ರಿಗೇನೂ ಗೊತ್ತಾಗಲ್ಲ ಮುಂದೆ ಏನಿದೆ. ಅದೇನಂದರೆ ಒಂದು 2 ನಿಮಿಷ 3 ನಿಮಿಷ ಇರುತ್ತೆ ಆ್ಯಕ್ಚುಲಿ, ಮತ್ತೆ ಅದನ್ನು ನಾರ್ಮಲಿಗೆ ಬಂದುಬಿಡ್ತಾರೆ ಆ್ಯಕ್ಚುಲಿ. ಇದ್ರೆ ಇದು ಒನ್ ಆಫ್ ದ ರೀಸನ್ನು. ಹಾಗೆ ಮಾತಾಡ್ಲಿಕ್ಕೆ ಕಷ್ಟ ಆಗೋದು ಇದರಲ್ಲಿ, ಮಾತಾಡುವಾಗ ತೊರ್ಲೋದು, ಅಥವಾ ಒಂದು ದೇಹದ ಒಂದು ಪಾರ್ಶ್ವ ಏನಂದರೆ ಒಂದು ಕಡೆ ಜೋಮ್ ಬರೋದು, ಎಳ್ತಗಳು ಕಾಣಿಸ್ಕೊಳ್ಳೋದು, ಇದು ಒನ್ ಆಫ್ ದ ರೀಸನ್ಸ್ ಮೇಡಮ್. ಇವು ಮೇನ್ ರೀಸನ್ಸ್ಗಳು ಆ್ಯಕ್ಚುಲಿ ಇದ್ರು. ಓಕೆ, ಇವಾಗ ಸ್ಟ್ರೋಕ್ ಆಗೋದು ಅಂದ್ರೆ ಓನ್ಲಿ ಬ್ರೈನಿಗೆ ಆಗೋದು ಅಂತನಾ, ಅಥವಾ ಬೇರೆ ಆರ್ಗನ್ಗಳಿಗೂ ಆಗುತ್ತೆ ಅಂತನಾ? ಯೂಶಲಿ ನೀವು ಹಳ್ಳಿ ಕಡೆ ಅಥವಾ ನಾರ್ಮಲ್ ಜನ ಮಾತಾಡೋದು ಕೇಳಿಸ್ಕೊಂಡಿರ್ತೀರಾ, ಸ್ಟ್ರೋಕ್ ಆಯ್ತು ಅಂದ್ರೆ ಎಲ್ಲಿಗಾಯ್ತು, ಬಾಯಿಗ, ಕೈಗ ಅಥವಾ ತಲೆಗ, ಎಲ್ಲಿಗಾಯ್ತು ಅಂತ ಕೇಳ್ತಾರೆ. ಹಾಗಾಗಿ ಮೇಡಮ್ ಇದನ್ನೇ ನಾವು ಹೇಳ್ತಾ ಇರೋದು. ಎಲ್ಲರೂ ಅನ್ಕೊಂಡಿರೋದೇನೆಂದ್ರೆ ಕೈ ಕಾಲು ಬಿದ್ದೋಯ್ತು ಅಂದ್ರೆ ಕೈ ಕಾಲುಗಳಿಗೆ ಸ್ಟ್ರೋಕ್ ಆಯ್ತು ಇದರಲ್ಲಿ. ಅದು ಏನಂದ್ರೆ ಅದು ಒಂದು ಮಿಸ್ಕನ್ಸೆಪ್ಷನ್ಸ್ ಆ್ಯಕ್ಚುಲಿ. ಬಿದ್ದೋಯ್ತು, ಅದು ಅವ್ರಿಗೆ ಮೆದುಳಿನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಮೆದುಳು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದರೆ ದೇಹದ ಯಾವುದೇ ಅಂಗಗಳು ಏನಂದರೆ ಬಲಹೀನಗೊಂಡಾಕ್ಷಣ ಅದು ನಾವು ಲಕ್ವ ಅಂತ ಹೇಳಲಿಕ್ಕೆ ಆಗಲ್ಲ ಆ್ಯಕ್ಚುಲಿ. ಇದು ಕೇವಲ ಮೆದುಳಲ್ಲಿ ಆಘಾತ ಆದರೆ, ಮೆದುಳಿಗೆ ಪೆಟ್ಟಾದರೆ ಅದರಿಂದ ಏನು ಕನೆಕ್ಟಿವಿಟಿ ಲಾಸ್ ಆಗಿರುತ್ತೆ ಅದಕ್ಕೆ ನಾವು ಲಕ್ವ ಅಂತ ಹೇಳ್ತೀವಿ. ಒಂದು ಏನಂದರೆ ಬ್ರೈನ್ ಬಗ್ಗೆ ಏನಂದರೆ, ಮೆದುಳಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನರು, ಮೆದುಳಲ್ಲಿ ಸುಮಾರು 5,000 ಲಕ್ಷ ಕೋಟಿ ನರಗಳಿರ್ತವೆ ಇದರಲ್ಲಿ. ಅಂದರೆ ನಮ್ಮ ಪ್ರಪಂಚದ ಪಾಪ್ಯುಲೇಷನ್ ಓನ್ಲಿ 800 ಕೋಟಿ, 800ರಿಂದ 900 ಕೋಟಿ ಇದೆ ಆ್ಯಕ್ಚುಲಿ. ಬಟ್ 5,000 ಲಕ್ಷ ಕೋಟಿ ನರಗಳು ಆ್ಯಕ್ಚುಲಿ ಇದರಲ್ಲಿ.
ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಪೆನ್ ತುದಿ ಇದೆ, ಈ ಪೆನ್ ತುದಿಲೇ 100ರಿಂದ 140 ಕೋಟಿ ನರಗಳು ಇರ್ತವೆ. ಅಷ್ಟು ಸ್ಪೇಸ್ ಅಲ್ಲೇ ಅಷ್ಟು ಸ್ಪೇಸ್ ಅಲ್ಲೇ ನೀವು ಇಷ್ಟು ಸ್ಪೇಸ್ ಆದ್ರೂ ಇದು ಲಕ್ವನೆ, ಅದರಿಂದನೂ ಡ್ಯಾಮೇಜ್ ಆಗುತ್ತೆ. ಬಟ್ ಸಿವಿಯರಿಟಿ ಕಮ್ಮಿ ಇರ್ಬೋದು ಇದರಲ್ಲಿ. ನೀವು ಅದು ಮೆದುಳಿನ ಆಘಾತದ ಪ್ರಮಾಣದ ಮೇಲೆ ನಾವೇನ್ ಮಾಡ್ತೀವಿ, ಪ್ರಮಾಣನ ನಾವು ವೀಕ್ನೆಸ್ಸು ಅಥವಾ ಸಿವಿಯಾರಿಟಿನ ನಾವು ಗುರುತಿಸ್ತೀವಿ. ಆಕ್ಚುಲಿ ಮೆದುಳಲ್ಲಿ ಇದರಲ್ಲಿ ಕೆಲವೊಮ್ಮೆ ರಕ್ತನಾಳ ಒಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಸಾಮಾನ್ಯ ಜನರಿಗೆ ನಾವು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಈಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಡ್ರೈನೇಜ್ ಬ್ಲಾಕ್ ಆಗಿರುತ್ತೆ. ಆಕ್ಚುಲಿ ಡ್ರೈನೇಜ್ ಇದೆ ಇದರಲ್ಲಿ, ಅದೇನು ಚಿಕ್ಕ ಪ್ರಮಾಣದಲ್ಲಿ ಆಗಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡ್ಬೋದು. ದೊಡ್ಡ ಪ್ರಮಾಣದಲ್ಲಾದ್ರೆ ನಿಮಗೆ ಡ್ಯಾಮೇಜು ಜಾಸ್ತಿ, ಎಲ್ಲೋ ಒಂದ್ ಕಡೆ ನಿಮಗೆ ನೀರು ಬೇರೆ ಕಡೆ ಎಲ್ಲ ಲೀಕೇಜ್ ಆಗ್ತಾ ಇರುತ್ತೆ ಆಕ್ಚುಲಿ, ಅದಕ್ಕೆ ಗೊತ್ತಾಗಲ್ಲ ಆಕ್ಚುಲಿ. ಅದೇ ರೀತಿ ಈ ಮಳೆಗಾಲದಲ್ಲಿ ಏನಾಗುತ್ತೆ, ಕರೆಂಟ್ ವೈರ್ ಬಿದ್ದಿರುತ್ತೆ ಆಕ್ಚುಲಿ, ಇದ್ರೆ ಅಲ್ಲಿ ನೀರೆಲ್ಲ ಹರಡ್ಕೊಂಡಿರುತ್ತೆ. ಇದನ್ನ ನಾವು ಗ್ರೌಂಡಿಂಗ್ ಅಂತ ಹೇಳ್ತೀವಿ ಆಕ್ಚುಲಿ. ಅದು ಚಿಕ್ಕ ಪ್ರಮಾಣದಲ್ಲಿದ್ರೆ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಅದೇ ನೀವು ನೀರು ಜಾಸ್ತಿ ಹರ್ಕೊಂಡಿದ್ರೆ ಏನಾಗುತ್ತೆ, ಅಷ್ಟು ದೊಡ್ಡ ಏರಿಯಾನು ಇದಾಗ್ಬಿಡುತ್ತೆ ಆಕ್ಚುಲಿ, ಡ್ಯಾಮೇಜ್ ಆಗ್ಬಿಡುತ್ತೆ. ಇದ್ರಲ್ಲಿ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇರುತ್ತೆ. ಬ್ರೈನ್ ಸಹ ಹಾಗೆ. ಬ್ರೈನ್ ಏನಂದ್ರೆ ಅದು ಮೆದುಳೇನಂದ್ರೆ ಇಟ್ ದಿ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಆಕ್ಚುಲಿ. ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಜನಗಳ ಏನಿದೆ ಅಂದ್ರೆ, ನಾವು ರಕ್ತನಾಳ ಬ್ಲಾಕ್ ಆಗ್ಬಿಟ್ರೆ, ರಕ್ತನಾಳ ಬ್ಲಾಕ್ ಆಯ್ತು, ಅದರಿಂದ ಸ್ಟ್ರೋಕ್ ಆಯ್ತು. ರಕ್ತನಾಳ ನಿಮಗೆ ಬ್ಲಾಕ್ ಅದು ಫಾರ್ ಅ ಶಾರ್ಟ್ ಪೀರಿಯಡ್ ಆಕ್ಚುಲಿ ಇದೆ, ಅದು ಇಷ್ಟು ಟೈಮ್ ಅಂತ ಇರಲ್ಲ ಆಕ್ಚುಲಿ, ಇದೆ ಬೇಗನೆ ಇದಾಗ್ಬಿಡುತ್ತೆ. ಈ ಬ್ಲಾಕ್ ಆದ್ರೆ ನೋಡಿ, ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ಅಲ್ಲಿ ಏನದು, ಇದು ಬ್ರೈನ್ ನೆಟ್ವರ್ಕ್, ಅದು ಇದು ನರಕೋಶ, ಇದು ರಕ್ತನಾಳಗಳ ನೆಟ್ವರ್ಕ್ ಅದು ಆಕ್ಚುಲಿ. ಇಟ್ಸ್ ನಾಟ್ ನರಕೋಶಗಳಲ್ಲ. ನಿಮಗೆ ಆ ರಕ್ತನಾಳಗಳಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆದ್ರು, ಕೆಲವೊಮ್ಮೆ ಏನಾಗಿರುತ್ತೆ, ಯಾವುದೋ ಒಂದು ಚಿಕ್ಕ ಭಾಗದಲ್ಲಿ ಬ್ಲಾಕ್ ಆಗಿರುತ್ತೆ, ಅದನ್ನು ನಾವು ಮೈಲ್ಡ್ ಸ್ಟ್ರೋಕ್ ಅಂತೀವಿ. ಕೆಲವೊಮ್ಮೆ ದೊಡ್ಡ ಏರಿಯಾ ಕವರ್ ಆಗುತ್ತೆ, ಅದನ್ನು ನಾವು ಮೇಜರ್ ಸ್ಟ್ರೋಕ್ ಅಂತ ಹೇಳ್ತೀವಿ ಆಕ್ಚುಲಿ ಇದರಲ್ಲಿ. ಸೊ ಹೀಗೆ ನಾವು ಇಂಥದೇ ರೀಸನ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದು ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಆಗ್ಬೋದು ಆಕ್ಚುಲಿ. ಬಟ್ ಕೈ ಕಾಲುಗಳಲ್ಲಿ ಅದರಿಂದ ಸೈಡ್ ಎಫೆಕ್ಟ್ ಏನು ಬರುತ್ತೆ, ಅದು ಕೈ ಕಾಲುಗಳಲ್ಲಿ ಬರುತ್ತೆ. ಇದನ್ನ ನಾವು ಏನಂದ್ರೆ, ಇದು ವೀಕ್ನೆಸ್ ಅಷ್ಟೇ, ಅದ್ರ ಸೈಡ್ ಎಫೆಕ್ಟ್ ನಾವು ಪ್ಯಾರಾಲಿಸಿಸ್ ಅಂತ ನಾವು ಹೇಳ್ತೇವೆ ಆಕ್ಚುಲಿ ಇದರಲ್ಲಿ. ಇಟ್ ಇಸ್ ನಾಟ್ ಎ ರಿಯಲಿ ಅ ವೀಕ್ನೆಸ್. ಇಲ್ಲಿ ಏನು ಸಮಸ್ಯೆ ಇರಲ್ಲ, ಕೈ ಕಾಲುಗಳಲ್ಲಿ ಏನು ಸಮಸ್ಯೆ ಇರಲ್ಲ. ಹಾಗಾಗಿ ಏನಾಗ್ತದೆ, ಜನಗಳು ಏನು ಮಾಡ್ತಾರೆ, ಆಫ್ಟರ್ ದ ಟ್ರೀಟ್ಮೆಂಟ್ ಏನಂದ್ರೆ, ಅವರು ಈ ಏನು ರೋಗಗಳ ಬಗ್ಗೆ ಅರಿವಿಲ್ದವ್ರ ಹತ್ರ ಚಿಕಿತ್ಸೆಗಳನ್ನು ಪಡ್ಕೊಂಡು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಹೃದಯಾಘಾತ, ಮಧುಮೇಹ, ಅಸ್ತಮ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮ ರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9988083665 ಅಥವಾ 998808466665. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 3 ವರ್ಷದಿಂದ ನನ್ನ ಹೆಂಡತಿ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ. ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು. ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. 10 ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು. ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ಕಾಮಿಡಿ ಕಿಲಾಡಿಗಳ ನ್ಯೂ ಇಯರ್ ಮೋಡ್ ಆನ್. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನೀವೆಲ್ರು ನನ್ನ ಹಾರ್ಟ್ ಅಲ್ಲಿದ್ದೀರಾ. ಬಲಿ ಡಾನ್ಸರ್ ರಮೋಲಾ ಜೊತೆ ಯೋಗರಾಜ್ ಭಟ್ರ ಡಾನ್ಸ್. ಕಾಮಿಡಿ ಪಾಂಟರ್ಸ್ ಜೊತೆ ವೈರಲ್ ಸ್ಟಾರ್ಸ್. ಜಗ್ಗೇಶ್ ಸರ್, ಅಯ್ಯೋ.
ವೀಕ್ಷಿಸಿ ಸೀರಿಯಲ್ ಸ್ಟಾರ್ಸ್ ಮಧ್ಯಾಹ್ನ 2:30ಕ್ಕೆ. ಗ್ಯಾರಂಟಿ ನ್ಯೂಸ್ ವತಿಯಿಂದ ಮತ್ತೊಂದು ವಿನೂತನ ಕಾರ್ಯಕ್ರಮ, ಅದ್ದೂರಿ ವೇದಿಕೆ, ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಬೆಂಗಳೂರಿಗೆ ಕೊಡುಗೆ ಕೊಟ್ಟವರು, ಕರುನಾಡು ಕಟ್ಟಿ ಬೆಳೆಸಿದವರಿಗೆ ಗೌರವ. ನಾಡಪ್ರಭು ಶ್ರೀ ಕೆಂಪೇಗೌಡರ ಹೆಸರಲ್ಲಿ ನ್ಯಾಷನಲ್ ಅವಾರ್ಡ್. ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ 2026 ಶೀಘ್ರದಲ್ಲೇ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನ್ ಅನ್ಕೋತಾರೆ ಅಂದ್ರೆ ಕೈಕಾಲಿಗೆ ಆಗಿದೆ, ಅಷ್ಟೊಂದ್ ಮೇಜರ್ ಆಗಿ ಏನಾಗಲ್ಲ, ತಲೆಗೇನೂ ಆಗಿಲ್ವಲ್ಲ ಬಿಡು ಸೇಫ್ ಅನ್ನೋ ತರಲ್ಲಿ ಅವರು ಹೇಳ್ಬೇಕಂದ್ರೆ ಈವನ್ ಸ್ಟ್ರೋಕ್ ಅವ್ರಿಗೇನು ಸಿಂಪ್ಟಮ್ ಕಾಣುತ್ತೆ. ಸಿಂಪ್ಟಮ್ ಏನು ನಾನು ಆಗ್ಲೇ ಏನು ಹೇಳಿದೆ, ಕಣ್ಣು ಮಂಜಾಗೋದು, ನಡಿಲಿಕ್ಕೆ ಕಷ್ಟ ಆಗೋದು, ಮತ್ತೆ ನಾಲ್ಗೆ ತೊದಲೋದು ಅಥವಾ ದೇಹದ ಬ್ಯಾಲೆನ್ಸ್ ತಪ್ಪೋದು, ಈ ತರ ಸಮಸ್ಯೆ ಆದಾಗಲೇ ಇಮಿಡಿಯೇಟ್ ಆಗಿ ಅವರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಅವ್ರಿಗೆ ಟ್ರೀಟ್ಮೆಂಟ್ಗಳಿದಾವೆ, ಅವಾಗಲೇ ಅದು ಇದಾಗುತ್ತೆ. ಸ್ಟ್ರೋಕಲ್ಲಿ ಎಷ್ಟು ನೀವು ಡಿಲೇ ಮಾಡ್ತಾ ಹೋಗ್ತೀರಿ, ಎಷ್ಟು ಮ್ಯಾನೇಜ್ಮೆಂಟ್ ಡಿಲೇ ಆಗ್ತಾ ಹೋಗುತ್ತೆ, ಅಷ್ಟು ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಚುಲಿ ಈಗ ಸ್ಟ್ರೋಕ್ ಅಲ್ಲೂ ವಿಧಗಳು ಅಂತ ಇದೆಯಾ? ಸ್ಟ್ರೋಕ್ ಅಲ್ಲಿ ನಾರ್ಮಲಿ 2 ವಿಧಗಳಿದೆ. ಒಂದು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ, ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಇಸ್ಕೆಮಿಕ್ ಸ್ಟ್ರೋಕ್ ಅಂದ್ರೆ ಈ ರಕ್ತನಾಳಗಳಲ್ಲಿ ಗಂಟೆಗಳು ಉಂಟಾಗೋದು. ಆಕ್ಚುಲಿ ಅದರಲ್ಲೂ ಇಸ್ಕೆಮಿಕ್ ಸ್ಟ್ರೋಕ್ ಅಲ್ಲಿ 2 ಟೈಪ್ ಬರುತ್ತೆ. ಒಂದು ಎಂಬಾಲಿಕ್ ಸ್ಟ್ರೋಕ್ ಅಂತ ಬರುತ್ತೆ, ಇಂದು ಇಸ್ಕೆಮಿಕ್ ಅಂತ ಬರುತ್ತೆ. ಇಸ್ಕೆಮಿಕ್ ಅಂದ್ರೆ ಕೆಲವೊಮ್ಮೆ ಕೊಬ್ಬಿನಂಶ ಯಾವುದೋ ಇನ್ಯಾವುದೋ ಬೇಡದ ಪದಾರ್ಥ ಏನಾಗುತ್ತೆ, ನಿರಂತರ ಬಾಡಿಲಿ ಏನು ರಕ್ತ ಚಲನೆ ಆಗ್ತಾ ಇರುತ್ತೆ. ಆಕ್ಚುಲಿ ಯಾಕಂದ್ರೆ ಎಲ್ಲಿವರೆಗೂ ಹಾರ್ಟ್ ಪಂಪ್ ಆಗ್ತಾ ಇರುತ್ತೆ ಹಾಗೆ ರಕ್ತ ಚಲನೆ ನಾರ್ಮಲ್ ಆಗಿರುತ್ತೆ. ಈ ಪಂಪ್ ಆಗುವಾಗ ಏನಾಗುತ್ತೆ, ಯಾವುದೋ ಕಣಗಳೇ ಕಾಲಲ್ಲಿ ಇರ್ಬೋದು, ಕೈಯಲ್ಲಿ ಇರ್ಬೋದು, ಅಥವಾ ಇನ್ಯಾವುದೋ ಭಾಗದಲ್ಲಿ ಇರ್ಬೋದು, ಆ ಒಂದು ಕಣ ಏನಾಗುತ್ತೆ ಹೋಗ್ಬಿಟ್ಟು ಬ್ರೈನಲ್ಲಿ ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆಗೋದ್ರಿಂದ ಮುಂದೆ ಏನಾಗುತ್ತೆ, ಅದು ರಕ್ತ ಚಲನೆ ಸ್ಟಾಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಆ ಅದರ ಅಕ್ಕಪಕ್ಕದ ನರಕೋಶಗಳಿಗೆ ಏನಾಗುತ್ತೆ ಅಂದರೆ ನಾವು ನ್ಯೂರಾನ್ಸ್ ಅಂತ ಹೇಳ್ತೀವಿ, ಆ ನರಕೋಶಗಳಿಗೆ ಸರಿಯಾಗಿ ಆಕ್ಸಿಜನ್ ಫುಡ್ ಮತ್ತೆ ಸಪ್ಲೈ ಸಿಗೋದಿಲ್ಲ. ಇದರಿಂದ ಏನಾಗುತ್ತೆ, ವೀಕ್ನೆಸ್ಸು, ಅದು ಕೆಲವೊಮ್ಮೆ ಸಣ್ಣ ಪ್ರಮಾಣದಲ್ಲಾಗಿದ್ದರೆ ಚಿಕ್ಕ ಪ್ರಮಾಣದಲ್ಲಿ ವೀಕ್ನೆಸ್ ಬರುತ್ತೆ, ಕೆಲವೊಮ್ಮೆ ದೊಡ್ಡ ಪ್ರಮಾಣದಲ್ಲೂ ಆಗ್ಬೋದು. ಅಂದರೆ ದೊಡ್ಡ ರಕ್ತನಾಳಗಳಿಗೆ ಪೆಟ್ಟಾದರೆ, ದೊಡ್ಡ ರಕ್ತನಾಳ ಬ್ಲಾಕ್ ಆದರೆ ದೊಡ್ಡ ರಕ್ತನಾಳಗಳಿಗೆ ಆದರೆ ದೊಡ್ಡ ಏರಿಯಾ ಕವರ್ ಆಗುತ್ತೆ, ಚಿಕ್ಕ ರಕ್ತನಾಳಗಳಿಗೆ ಆದರೆ ಚಿಕ್ಕ ಏರಿಯಾ ಕವರ್ ಆಗುತ್ತೆ. ಅದನ್ನು ನಾವು ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈಗ ನೀವು ಕೆಲವು ಕೇಳಿರ್ಬೋದು ಸೆಲೆಬ್ರಿಟಿಗಳು, ಯಾಕಂದ್ರೆ ಕೆಲವು ಆಕ್ಸಿಡೆಂಟಿಗೆ ತುತ್ತಾಗಿ ಆಕ್ಚುಲಿ ಏನಾಗುತ್ತೆ ಅವಗೂ ಸಹ ಅದು ಬ್ರೈನ್ ಡ್ಯಾಮೇಜ್ ಆಕ್ಚುಲಿ ಇದೆ, ಬ್ರೈನ್ ಡೆಡ್ ಅಂತ ಹೇಳ್ತಾರಲ್ಲ, ಅದು ಕೂಡ ಇದೆ. ಅದು ಕೂಡ ಇದೆ ಮೇಡಮ್. ಈವನ್ ನೀವು ಏಜ್ ಆದ್ರಲ್ಲಿ ನಾವು ಸೆರೆಬ್ರಲ್ ಅಟ್ರೋಫಿ ಅಂತ ಹೇಳ್ತೀವಿ, ಅಂದ್ರೆ ವಯಸ್ಸಾದ್ಮೇಲೆ ಕೆಲವೊಂದು ಮೆದುಳುಗಳಲ್ಲಿ ಅದು ಬದಲಾವಣೆ ಆಗ್ತವೆ. ಆಕ್ಚುಲಿ ಅಂದ್ರೆ ಅದು ಅವರಿಗೆ ಮೆಮೊರಿ ಕಮ್ಮಿ ಆಗೋದು, ಅವಾಗೆಲ್ಲ ಅಲ್ಲಲ್ಲಿ ಅದು ಆಗ್ತಾ ಇರುತ್ತದೆ. ಆಕ್ಚುಲಿ ಇವಾಗೆಂತಲ್ಲ, ಅವ್ರಿಗೆ ಒಂದು 20 ವರ್ಷದಿಂದ 30 ವರ್ಷದಿಂದ ಅವಾಗ ಆಗ್ತಾ ಇರುತ್ತೆ. ಅದು ಸಹ ಒನ್ ಆಫ್ ದ ರೀಸನ್. ಇನ್ನು ಈ ಜಾಸ್ತಿ ಡ್ರಿಂಕ್ಸ್ ಮಾಡೋರಲ್ಲಿ, ಸ್ಮೋಕಿಂಗ್ ಮಾಡೋರಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಓಕೆ, ಅಂದ್ರೆ ಸ್ಮೋಕಿಂಗು ಡ್ರಿಂಕಿಂಗು ಮಾಡಿದಷ್ಟು ಆ ಬ್ರೈನಿಗೆ ಡ್ಯಾಮೇಜ್ ಆಗೋದು, ಡ್ಯಾಮೇಜ್ ಆಗುತ್ತೆ. ಬ್ರೈನ್ ಡ್ಯಾಮೇಜ್ ಅಂದ್ರೆ ಏನು ಹಾರ್ಡ್ ಡಿಸ್ಕ್ ಹೆಂಗೆ ಕ್ರಾಶ್ ಆಗುತ್ತೆ, ಹಾರ್ಡ್ ಡಿಸ್ಕ್ ಹೆಂಗೆ ಸುಟ್ಟೋಗುತ್ತೆ, ಹಾಗೆ ಬ್ರೈನ್ ಸಹ ಇದರಲ್ಲಿ ಅದು ಸುಟ್ಟೋಗುತ್ತೆ. ಸುಟ್ಟೋಗೋದಂದ್ರೆ ಅದು ಕನೆಕ್ಟಿವಿಟಿ ಲಾಸ್ ಆಗೋದು. ಅದು ಪರ್ಮನೆಂಟ್ ಆಗಿರುತ್ತೆ. ಅದು ಒಂದ್ಸರಿ ಬ್ರೈನ್ ಡ್ಯಾಮೇಜ್ ಆದರೆ ಅದು ರೀಪ್ಲೇಸ್ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಬ್ರೈನಲ್ಲಿ ಅದು ತುಂಬ ಅಂದರೆ ತುಂಬ ಸೂಕ್ಷ್ಮ ಆ್ಯಕ್ಚುಲಿ. ಈಗ ನಿಮಗೆ ಒಂದು 5,000 ಒಂದು ರಿಸರ್ಚ್ ಏನು ಹೇಳ್ತೆ ಅಂದರೆ ಸುಮಾರು 1,00,000 ಕೋಟಿ ಹೈವೇಗಳು ಇರುತ್ತೆ. ಅಂದರೆ ಈಗ ನಮಗೆ ಪೂನಾದಿಂದ ಬೆಂಗಳೂರು ಆಗ್ಬೋದು, ಬೆಂಗಳೂರು ಟು ಡೆಲ್ಲಿ ಆಗ್ಬೋದು. ಆ್ಯಕ್ಚುಲಿ ಇದರಲ್ಲಿ ಈ ಥರ ಹೈವೇಗಳು 1,00,000 ಕೋಟಿ ಇರುತ್ತೆ. ಅಂದರೆ ಹೇಗೆ ನಿಮಗೆ ಆ ಹೈವೇಗಳಲ್ಲಿ ಏನು ಊರುಗಳು, ಸಣ್ಣ ಊರುಗಳಿರುತ್ತೆ, ಹಾಗೆ ನರತಂತುಗಳೇನು ನೆಟ್ವರ್ಕ್ ಏನಿರುತ್ತೆ ಅದು 5,000 ಲಕ್ಷ ಕೋಟಿ ಇರುತ್ತೆ. ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲಿ ಯಾವ ಏರಿಯಾ ಬೇಕಾದ್ರೂ ಅದು ಡ್ಯಾಮೇಜ್ ಆಗ್ಬೋದು ಆ್ಯಕ್ಚುಲಿ. ಹಾಗಾಗಿ ಏನಂದರೆ
ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. Yes, ಆ ಚಿಕ್ಕ ಮೆದುಳಲ್ಲಿ ಇಷ್ಟು ಲಕ್ಷ ಕೋಟಿ ಹೌದು, ನಂಬರಿಂಗ್ ಹೌದು ಇದೆ madam, ಅಂದ್ರೆ ಹೌದು ಆ madam. ನಂಬರಿಗೆ ಒಂಥರ ಮಿರಾಕಲ್ ಅಂತ ಅನ್ಸುತ್ತೆ. ಹೌದು ಮೇಡಮ್, ಇದು ತುಂಬಾ ಅಂದ್ರೆ ತುಂಬಾ. ಅದನ್ನೇ ಏನಂದ್ರೆ ನಮ್ಮ ಜನಗಳಲ್ಲಿ ಒಂದು ಮೂಢನಂಬಿಕೆ ಇದೆ, ಏನಂದ್ರೆ ಚಳಿಯಿಂದ ಬರುತ್ತೆ, ಕೋಲ್ಡಿಂದ ಬರುತ್ತೆ. ಅದಕ್ಕೆ ಸಂಬಂಧನೇ ಇಲ್ಲ. ಕೋಲ್ಡಿಗೂ ಲಕ್ವಾಗೂ ಯಾವುದೇ ಸಂಬಂಧ ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಇದು ಸ್ಟುಡಿಯೋ ಒಳಗಡೆ ರೂಮ್ ಟೆಂಪ್ರೇಚರ್ ನಿಮಗೆ 10 ಡಿಗ್ರಿ ಅಥವಾ 15 ಡಿಗ್ರಿ ಇದ್ದರೆ ನಮ್ಮ ಇನ್ಸೈಡ್ ಬಾಡಿ ಟೆಂಪ್ರೇಚರ್ ಸದಾ 35 ಡಿಗ್ರಿ ಇರುತ್ತೆ. ಇದರಲ್ಲಿ ನೀವು 2 ಡಿಗ್ರಿ ಜಾಸ್ತಿ ಮಾಡಿದ್ರೆ ನಿಮಗೆ 101 ಡಿಗ್ರಿ ಜ್ವರ ಬರುತ್ತೆ, ನಿಮಗೆ ತಡ್ಕೊಳಕ್ಕಾಗಲ್ಲ. ಯು ಹ್ಯಾವ್ ಟು ಗೆಟ್ ಅಡ್ಮಿಟ್ ಟು ದ ಹಾಸ್ಪಿಟಲ್. ಅದೇ ರೀತಿ 2 ಡಿಗ್ರಿ ಕಮ್ಮಿ ಮಾಡಿದರೆ ಬಾಡಿನ ನೀವು ಕೋಲ್ಡ್ ಮಾಡಿದರೆ ಅದನ್ನು ನಾವು ಕ್ರಯೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೋಕಲ್ಲಿ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. 2 ಡಿಗ್ರಿ ಕಮ್ಮಿ ಮಾಡಿದ್ರೆ ನಾವು ಹೇಳೋದು ನಿಮ್ಮ ಏನಂದರೆ ಈಗೇನು ನಾವು ಒಂದು ಸಪೋಸ್ ಈಗ ಒಂದು ಇಷ್ಟು ಭಾಗದ ಈಗ ಬೆರಳಿನ ಭಾಗದಲ್ಲಿ ಏನು ಡ್ಯಾಮೇಜ್ ಅಂತ ನಾವು ಹೇಳ್ತೀವಿ, ಇಷ್ಟು ಭಾಗ ಡ್ಯಾಮೇಜ್ ಆಗುತ್ತೆ ಅಂದರೆ ಅದನ್ನು ನಾವು 0.1% ಇಳಿಸ್ಬೋದು ಆ್ಯಕ್ಚುಲಿ. ಇದ್ರೆ ಅಂದರೆ ಮೇಜರ್ನ ಮೈನರ್ ಮಾಡ್ಬೋದು ಅಷ್ಟು ಇದರಲ್ಲಿ ಇದು. ಯಾಕಂದರೆ ಇದ್ರ ಬಗ್ಗೆ ತುಂಬ ಸಾಕಷ್ಟು ತಪ್ಪು ಕಲ್ಪನೆಗಳು ಜನಮಾನಸದಲ್ಲಿ ಎಲ್ಲ ಸಾಕಷ್ಟು ಜನಕ್ಕಿದೆ. ಕೋಲ್ಡ್ ಅಲ್ಲಿ ಇದ್ರೆ ಜಾಸ್ತಿ ಸ್ಟ್ರೋಕ್ ಆಗ್ಬಿಡುತ್ತೆ. ಹಾಗಾಗಿನೇ ಜನ ಏನು ಮಾಡ್ತಾರೆ, ಈಗ ಅವ್ರಿಗೆ ಒಂದು ಮಿಸ್ಕನ್ಸೆಪ್ಷನ್ಸು, ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಏನಾದ್ರು ಅಲ್ಲಿ ನಮ್ಮನ್ನು ಐಸೋಲ್ ಇಟ್ಬಿಟ್ರು, ಕೋಲ್ಡಲ್ಲಿ ಇಟ್ಬಿಟ್ರು, ಅದರಿಂದ ಬ್ರೈನ್ ಡ್ಯಾಮೇಜ್ ಜಾಸ್ತಿ ಆಯಿತು ಅಂತ. ಇನ್ನೂ ಹೇಳಬೇಕು ಅಂದರೆ ಬ್ರೈನು ಡ್ಯಾಮೇಜ್ ಆಗಿ ಏನು ಡ್ಯಾಮೇಜ್ ಆಗುತ್ತೆ ವಿತಿನ್ ಅರ್ಧ ಗಂಟೆ ಒಳಗಡೆ ಅದು ತಾನಾಗೆ ರಿಕವರಿ ಮಾಡ್ಕೊಂಡ್ಬಿಡುತ್ತೆ. ಇದರಲ್ಲಿ ಅದು ಶುರು ಮಾಡ್ಕೊಂಡ್ಬಿಡುತ್ತೆ, ಅದು ತಾನಾಗೆ ಶುರು ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದೇ ಯಾರನ್ನ ಯಾಕಂದರೆ ಅದು ಬ್ಯಾಕಪ್ ಪವರ್ ಇರುತ್ತೆ ಇದರಲ್ಲಿ, ಅದು ತಾನಾಗೆ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಏನಂದರೆ ನಮಗೆ ಹೀಗೆ ಬೇಕು ಹಾಗೆ ಇರಬೇಕು ಅಂತೇನಿಲ್ಲ, ಅದು ಏನು ಕೇಳೋದಿಲ್ಲ ಬ್ರೈನು. ಅಪ್ ಟು ಈವನ್ ಅವರು ಏನೂ ಮಾಡದೇ ಇದ್ದರೆ, ಈ ಕೆಲವೊಂದು ಏನು ಮಾಡ್ತಾರೆ, ನೀವು ನನ್ನ ಯಾಕಂದರೆ ನಾವು ಇಂಥ ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಯಾರಿಗೂ ಇದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಟ್ ನಾವು ಹೇಳೋದೇನೆಂದರೆ ನೀವೇನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ಇದು ಸರಿನಾ ತಪ್ಪಾ ಅಂತ. ಸಾಕಷ್ಟು ಜನ ಏನು ಮಾಡ್ತಾರೆ, ಅವರು ಈ ಕೆಲವು ಲಕ್ವಾ ಬಗ್ಗೆ ಅರಿವಿಲ್ದವ್ರ ಹತ್ರ ಏನಾದರೂ ಚಿಕಿತ್ಸೆಗಳನ್ನು ಪಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ನಾನು ಆಗಲೇ ಹೇಳಿದಾಗೆ ನೀವು ಎಷ್ಟು ಬ್ರೈನಲ್ಲಿ ಡಿಲೇ ಮಾಡ್ತಾ ಹೋಗ್ತೀರಿ ಅಷ್ಟು ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಟೈಮು ಜಾಸ್ತಿ ತಗೊಳುತ್ತೆ. ಆಗಿದೆ ಅಂದ ತಕ್ಷಣ ಫಸ್ಟ್ ಏಡ್ ಅಂತ ಹೇಳ್ಬೋದು, ಏನು ತುರ್ತು ಚಿಕಿತ್ಸೆ ಏನು ಮಾಡಬೇಕಾಗಿರುತ್ತೆ? ಫಸ್ಟು ಮೇಡಮ್ ಆ್ಯಕ್ಚುಲಿ ಸ್ಟ್ರೋಕ್ ಆಗಿದ ತಕ್ಷಣ ಏನಂದರೆ ಹತ್ತಿರದ ಹಾಸ್ಪಿಟ್ಲಿಗೆ ದಾಖಲಿಸ್ಬೇಕು. ಈಗೇನಿಲ್ಲ, ಈಗ ಎಲ್ಲ ಕಡೆನೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದ್ದಾವೆ ಆ್ಯಕ್ಚುಲಿ ಇದರಲ್ಲಿ. ಈಗ ಯಾಕಂದರೆ ಈಗ ವಿಜ್ಞಾನ ತುಂಬ ಮುಂದುವರೆದಿದೆ ಆ್ಯಕ್ಚುಲಿ ಇದರಲ್ಲಿ. ಸೊ ಹಾಗಾಗಿ ಅಂದರೆ ಎಲ್ಲ ರೀತಿಯ ಹಾಸ್ಪಿಟ್ಲ್ಗಳು ಸಹ ಇದು ವೆಲ್ ಎಕ್ವಿಪ್ಡ್ ಆ್ಯಕ್ಚುಲಿ. ಈಗ ಚಿಕ್ಕ ಊರಲ್ಲೂ ಸಹ ಈಗ ಒಂದು ಒಳ್ಳೆಯ ವ್ಯವಸ್ಥೆ ಇರುವಂಥ ಹಾಸ್ಪಿಟ್ಲು ಇದ್ದೇ ಇರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ಏನಂದರೆ ಅಂಥ ಕಡೆ ಹೋಗ್ಬಿಟ್ಟು ಏನಂದರೆ ಈಗ ಅದಕ್ಕೆ ಇಂಜೆಕ್ಷನ್ಸ್ಗಳಿದ್ದಾವೆ, ಅಂದರೆ ಬ್ಲಾಕ್ ಟೈಪ್ ಅದು. ಬಟ್ ಎಲ್ಲ ಕೇಸಸ್ಗಳಿಗೆ ಅದು ಆಗಲ್ಲ ಆ್ಯಕ್ಚುಲಿ ಇದರಲ್ಲಿ. ಕೆಲವೊಮ್ಮೆ ಅದು BP ಮತ್ತು ಇವುಗಳು ಕಂಡೀಷನ್ಸು ಅವುಗಳ ಏನಿರುತ್ತೆ ಅವುಗಳ ಮೇಲೂ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಎಲ್ಲ ಸರಿಯಾಗಿದ್ದು BP ಅವ್ರದ್ದು ಎಲ್ಲ ಬ್ಲಡ್ ಪ್ರೆಷರು ಎಲ್ಲ ನಾರ್ಮಲ್ ಆಗಿತ್ತು ಅಂದರೆ ಅವ್ರೇನಂದ್ರೆ ನರರೋಗ ತಜ್ಞರು ಅದಕ್ಕೆ ಇಂಜೆಕ್ಷನ್ಸ್ ಇದೆ, ಅದನ್ನ ಕ್ಲಾಟ್ನ ಡಿಸ್ಪರ್ಸ್ ಮಾಡ್ತಾರೆ, ಕ್ಲಾಟ್ನ ಬರ್ಸ್ಟ್ ಮಾಡ್ತಾರೆ, ಅದರಿಂದ ಬರುತ್ತೆ. ಓಕೆ ಡಾಕ್ಟರ್, ಈಗ ನಾರ್ಮಲಿ ಇದೆ ಚಿಕಿತ್ಸೆಗೆ ಕೆಲವರು ನಾಟಿ ಹೋಗೋಣ ಅಥವಾ ಆಯುರ್ವೇದ ಅನ್ಕೊಂಡು ಕೆಲವರು ಇಂಗ್ಲಿಷ್ ಮೆಡಿಸಿನ್ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿಗೆ ಯಾವ ಚಿಕಿತ್ಸೆ ತಗೊಳ್ಬೇಕು ಅನ್ನೋದನ್ನ ಮಾಹಿತಿ ತಿಳಿಸ್ಕೊಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಯಾಕಾಗುತ್ತೆ, ಸ್ಟ್ರೋಕ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಯಾಕಾಗುತ್ತೆ, ಅದ್ರ ಮೇನ್ ರೀಸನ್ಸ್ ಏನು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನ ತಿಳಿಸ್ಕೊಟ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯ